ಇದು ಗೊತ್ತಾಗರಾಗಿ ಅವ್ರ ಜೀವನವನ್ನ ಚಿಕಿತ್ಸೆ ಮೂಲಕ ಆಪ್ತ ಸಮಾಲೋಚನೆ ಮೂಲಕ ಸಮಾಧಾನ ಪಡಿಸ್ಕೊಳ್ಬೋದು, ಸರಿಪಡಿಸ್ಕೊಳ್ಬೋದು ಮೊದಲನೇದು. ಎರಡನೇದು ಸ್ಟಿಗ್ಮಾ ಅಂತ ಹೇಳ್ತೀವಿ. ಅಯ್ಯೋ! ಮನೋವೈದ್ಯರ ಬಳಿ ಹೋಗ್ಬಿಟ್ರೆ ಏನಾದ್ರು ಆಗ್ಬಿಡುತ್ತೆ. ಅಯ್ಯೋ! ನನ್ನ ಏನು ಅನ್ಕೊಳ್ತಾರೆ. ಇದರಿಂದ ಹೊರಗೆ ಬರಬೇಕು. ಯಾಕಂತ ಹೇಳಿದ್ರೆ ವಿರಾಟ್ ಕೊಹ್ಲಿಗೆ ಡಿಪ್ರೆಷನ್ ಆಗಿತ್ತು. ಅವರು ಕೂಡ ಹೋಗಿ ಚಿಕಿತ್ಸೆ ತಗೊಂಡ್ರು. ತಮಗೆ ಗೊತ್ತಿರೋ ಹಾಗೆ ಮೈಕೆಲ್ ಫೆಲಿಪ್ ಜಗತ್ತಿನ ಹೈಯೆಸ್ಟ್ ಒಲಿಂಪಿಕ್ ಗೋಲ್ಡ್ ಮೆಡಲ್ ವಿನ್ನರ್. ಅವನು ಕೂಡ ಡಿಪ್ರೆಷನ್‌ಗೆ ಒಳಗಾಗಿರ್ತಾನೆ. ಅವನು ಸೈಕಿಯಾಟ್ರಿಸ್ಟ್ ಹೋಗಿ ಟ್ರೀಟ್ಮೆಂಟು, ಮೆಡಿಕೇಷನ್ಸು ಎಲ್ಲ ತಗೊಳ್ತಾರೆ. ದೀಪಿಕಾ ಪಡುಕೋಣ್ ಅವರು ಕೂಡ ಖಿನ್ನತೆಗೆ ಒಳಗಾಗಿ ಅವರು ಕೂಡ ಚಿಕಿತ್ಸೆ ತಗೊಳ್ತಾರೆ. ಜೊತೆ ಈಗ ಒಂದು ಲೀವ್ ಲಾಫ್ ಫೌಂಡೇಶನ್ ಅಂತ ಬೇರೆ ಮಾಡಿದ್ದಾರೆ. ಅದರಿಂದ ಬೇರೆ ಮನೋರೋಗಿಗಳು ಕೂಡ ಹೆಲ್ಪ್ ಆಗ್ತಾ ಇದೆ. ಆಲಿಯಾ ಭಟ್‌ಗೆ ADHD ಇತ್ತು. ಅದೇ ರೀತಿ ಅಬ್ರಹಂ ಲಿಂಕನ್ ಅಮೆರಿಕನ್ ಪ್ರೆಸಿಡೆಂಟ್ ಅವರಿಗೂ ಡಿಪ್ರೆಷನ್ ಆಗಿತ್ತು ಅಂತ ತಮ್ಮ ಆಟೋಬಯೋಗ್ರಫಿಲಿ ಅವರೇ ಹೇಳ್ಕೊಂಡಿದ್ದಾರೆ. ಸೊ ಹಾಗಾಗಿ ಇಂಥ ದೊಡ್ಡ ದೊಡ್ಡ ವ್ಯಕ್ತಿಗಳೇ ಮುಕ್ತವಾಗಿ ಮನಸ್ಸಿನಿಂದ ನನಗೆ ಮಾನಸಿಕ ಸಮಸ್ಯೆ ಇತ್ತು, ಇದಕ್ಕೆ ನಾನು ಚಿಕಿತ್ಸೆ ತಗೊಂಡೆ ಅಂತ ಹೇಳ್ಬಿಟ್ಟು ನಿರ್ಭೀತಿಯಿಂದ ಹೇಳ್ತಾ ಇದ್ದಾರೆ. ಹಾಗಾಗಿ ಮಾನಸಿಕ ಸಮಸ್ಯೆ ಒಬ್ಬ ಸಾಮಾನ್ಯ ವ್ಯಕ್ತಿಯಿಂದ ಹಿಡಿದು ಯಾರಿಗೆ ಬೇಕಾದ್ರೂ ಬರ್ಬೋದು. ಅದಕ್ಕೆ ಸರಿಯಾದ ಮಾಹಿತಿ ಮತ್ತು ಸರಿಯಾದ ಚಿಕಿತ್ಸೆ ಅತ್ಯಗತ್ಯ. ಮೂರನೇದಾಗಿ ನಮಗೆ ಸಮಾಜದಲ್ಲಿ ಏನಂತ ಹೇಳಿದ್ರೆ ಮಾನಸಿಕ ಸಮಸ್ಯೆಗಳಿಗೆ ಟ್ರೀಟ್ಮೆಂಟ್ ತಗೊಳ್ತಾ ಇರ್ತಾರೆ. ಬೇರೆ ಯಾರ್ದೋ ಮಾತಿನಿಂದ ಚಿಕಿತ್ಸೆಯನ್ನು ಬಿಟ್ಬಿಡ್ತಾರೆ. ಏಯ್ ಸರಿ ಆಗ್ಬಿಟ್ಟೆ, ಈಗ ಯಾಕೆ ತಗೊಳ್ಬೇಕು, ಈ ಥರ ಬಿಡ್ತಾರೆ. ಅಥವಾ ಅಯ್ಯೋ ಮಾತ್ರೆಗಳು ತೊಗೊಂಡ್ಬಿಟ್ರೆ ಕಿಡ್ನಿ ಫೇಲ್ಯೂರ್ ಆಗಿಬಿಡುತ್ತೆ, ಈ ರೀತಿ ಯಾವುದೋ ಒಂದು ಮಾತುಗಳು ಬರುತ್ತೆ. ಸೊ ಇದೆಲ್ಲ ಅಪ್ಪಟ ಸುಳ್ಳು. ಇದೊಂದು ಮಾನಸಿಕ ಒಂದು ಚಿಕಿತ್ಸೆ ಏನಿರುತ್ತೆ, ಇದೊಂದು ಸೈಂಟಿಫಿಕ್ ಆಗಿರತಕ್ಕಂಥ ಚಿಕಿತ್ಸೆ. ಹಲವಾರು ರಿಸರ್ಚ್ ನಡೆದಿರುತ್ತೆ. ಸೊ ಇದು ತಗೊಳ್ಳೋದ್ರಿಂದ ತಮ್ಮ ಮಾನಸಿಕ ಸಮಸ್ಯೆ ಅಷ್ಟೇ ಅಲ್ಲ, ತಮ್ಮ ಜೀವನವನ್ನು ಕೂಡ ಸುಧಾರಿಸ್ತದೆ. ಎಷ್ಟೋ ಜನ ನನ್ನ ಕೈಲಿ ಓದೋಕ್ಕಾಗಲ್ಲ ಅಂತ ಬಿಟ್ಟಿರ್ತಾರೆ, ಅಥವಾ ನನ್ನ ಜೀವನದಲ್ಲಿ ಪ್ರಮೋಷನ್ ತೊಗೊಳಕ್ಕಾಗಲ್ಲ ಅಂತ ಬಿಟ್ಟಿರ್ತಾರೆ, ಡಿಪ್ರೆಷನ್‌ಗೆ ಒಳಗಾಗಿ. ಅವ್ರಿಗೆ ಚಿಕಿತ್ಸೆ ಕೊಟ್ಟಾಗ, ಸರ್ ನಾನು ಇದು 6 ತಿಂಗಳು ಮುಂಚೆನೇ ಬಂದಿದ್ರೆ ನನ್ನ ಜೀವನ ಎಷ್ಟು ಚೆನ್ನಾಗಾಗ್ತಾಯಿತ್ತು. ನನಗೆಲ್ಲ ಆತಂಕ, ಭಯ ಆಯಿತು. 4 ಜನ ಮುಂದೆ ಮಾತಾಡ್ಲಿಕ್ಕೆ ಹೆದರಿಕೆ ಇತ್ತು. ಈಗ ನಿಮ್ಮ ಹತ್ರ ಟ್ರೀಟ್ಮೆಂಟ್ ತೊಗೊಂಡ್ಮೇಲೆ ಧೈರ್ಯವಾಗಿ ನಾನು 100 ಜನ ಅಲ್ಲ, 1,00,000 ಜನದ ಮುಂದೆ ಬೇಕಾದ್ರೆ ಮಾತಾಡ್ತೀನಿ, ಪ್ರಮೋಷನ್ ಕೊಟ್ಟರೆ ಇದು ಮಾಡ್ತೀನಿ, ಟೀಮ್ ಮೀಟಿಂಗ್ಸಲ್ಲಿ ಚೆನ್ನಾಗಿ ಮಾತಾಡ್ತೀನಿ ಅಂತ ಹೇಳ್ತಾರೆ. ಅದೇ ರೀತಿ ಅಡಿಕ್ಷನ್‌ಗೆ ಒಳಗಾಗಿರ್ತಕ್ಕಂಥವ್ರು ಲಿವರ್, ಕಿಡ್ನಿ ಫೇಲ್ಯೂರ್ ಆದಮೇಲೆ ಬರೋಕ್ಕಿಂತ ಮುಂಚೆನೇ ಬಂದರೆ ಆ ಒಂದು ಗೀಳಿನಿಂದ ಮತ್ತೊಂದು ವ್ಯಸನದಿಂದ ಹೊರಗೆ ತರ್ಬೋದು. ಅವರಿಗೆ ದೈಹಿಕ ಆರೋಗ್ಯ, ಮಾನಸಿಕ ಆರೋಗ್ಯ ಜೊತೆಗೆ ಅವರ ದುಡ್ಡು ಕೂಡ ಉಳಿಯುತ್ತೆ, ಸಂಸಾರ ಕೂಡ ಉಳಿಯುತ್ತೆ. ಹಾಗಾಗಿ ಮನೋವೈದ್ಯರ ಭೇಟಿಗೆ ಹಿಂಜರಿಯಬೇಡಿ. ತಾವು ಮುಕ್ತವಾಗಿ ಬನ್ನಿ, ಡಿಸ್ಕಸ್ ಮಾಡಿ, ತಮ್ಮ ಸಮಸ್ಯೆಗೆ ಪರಿಹಾರ ತಗೊಳ್ಳಿ. ಆ್ಯಂಡ್ ನಾವಿಲ್ಲಿ ಏನೇ ಮಾತಾಡಿದ್ರೂ ಕೂಡ ಇದು ಕಾನ್ಫಿಡೆನ್ಷಿಯಲ್ ಅಂತ ಹೇಳ್ತೀವಿ. ಈ 4 ಗೋಡೆ ಮಧ್ಯೆ ಇರ್ತದೆ. ಸೊ ಹಾಗಾಗಿ ನಿಮ್ಮ ಯಾವುದೇ ವಿಷಯ ಕೂಡ ನಮ್ಮ ಒಂದು ವೈದ್ಯರ ಮತ್ತು ರೋಗಿಯ ಮಧ್ಯೆ ಮಾತ್ರ ಆ ಚರ್ಚೆ ನಡೆಯುತ್ತೆ. ನಿಮ್ಮ ಪರ್ಮಿಷನ್ ಇಲ್ದಲೆ ನಾವು ಸಂಬಂಧಿಕರಿಗೂ ಕೂಡ ನಿಮ್ಮ ವಿಷಯಗಳನ್ನು ನಾವು ಯಾವುದೇ ರೀತಿ ಹೇಳೋದಿಲ್ಲ. ಸೊ ಮನೋವೈದ್ಯರ ಹತ್ರ ಬಂದು ಮುಕ್ತವಾಗಿ ಚರ್ಚೆ ಮಾಡಿಬಿಟ್ಟು ಅದಕ್ಕೆ ಬೇಕಾಗಿರತಕ್ಕಂಥ ಚಿಕಿತ್ಸೆ, ಮಾತ್ರೆ ಅಥವಾ ಟ್ರೀಟ್ಮೆಂಟು ಜೊತೆಗೆ ಆಪ್ತ ಸಮಾಲೋಚನೆ, CBT ಇದನ್ನೆಲ್ಲದನ್ನು ತಾವು ತೊಗೊಂಡ್ರೆ ಬಹಳ ಮುಖ್ಯ. ಜೊತೆಗೆ ತಾವು ಏನೇ ಮನೋವೈದ್ಯರ ಬಳಿ ಹಂಚ್ಕೊಳ್ತೀರಾ, ಹೇಳ್ಕೊಳ್ತೀರಾ, ಅದು ಸಂಪೂರ್ಣವಾಗಿ ಕಾನ್ಫಿಡೆನ್ಷಿಯಲ್ ಆಗಿರುತ್ತೆ. ಕಾನ್ಫಿಡೆನ್ಷಿಯಲ್ ಅಂತ ಹೇಳಿದ್ರೆ ಆ ವಿಷಯವನ್ನ ವೈದ್ಯರು ನಿಮ್ಮ ಬಳಿ ಮಾತ್ರ ಚರ್ಚೆ ಮಾಡ್ತಾರೆ ಹೊರತು ನಿಮ್ಮ ಪರ್ಮಿಷನ್ ಇಲ್ಲದೆ ಬೇರೆ ಯಾರ ಬಳಿ ಕೂಡ ಚರ್ಚೆಯನ್ನು ಮಾಡೋದಿಲ್ಲ. ಸೊ ಹಾಗಾಗಿ ಬಹಳಷ್ಟು ಸರಿ ಮಾನಸಿಕ ಸಮಸ್ಯೆ ಇರ್ತಕ್ಕಂಥವ್ರು ಮನೆಯಲ್ಲಿ ಅಥವಾ ಫ್ರೆಂಡ್ಸ್, ಫ್ಯಾಮಿಲಿ ಹತ್ರ ಹೇಳ್ಕೊಳ್ದೇ ಇರೋ ವಿಷಯವನ್ನ ನಮ್ಮ ಹತ್ರ ಮುಕ್ತವಾಗಿ ಹೇಳ್ಕೊಳ್ತಾರೆ. ಹೇಳ್ಕೊಳ್ಳೋದ್ರಿಂದ ವೆಂಟಿಲೇಷನ್ ಇಸ್ ಎ ಫಾರ್ಮ್ ಆಫ್ ಥೆರಪಿ ಅಂತ ಹೇಳ್ತೀವಿ. ಎಷ್ಟೋ ಸರಿ ಸಮಸ್ಯೆಯನ್ನು ವಿಸ್ತಾರವಾಗಿ ಹೇಳ್ಕೊಳ್ಳೋದ್ರಿಂದ ಅವ್ರ ಮನಸ್ಸು ಎಷ್ಟೋ ಹಗುರಾಗುತ್ತೆ. ಅಲ್ಲೇ ಅವರಿಗೆ ನಮ್ಮ ಒಂದು ಸಂಪರ್ಕ ಬಂದಾಗ ಅವ್ರಿಗೊಂದು ಆತ್ಮವಿಶ್ವಾಸ ಮೂಡುತ್ತೆ. ಜೀವನದಲ್ಲಿ ಮತ್ತೆ ನಾನು ಗೆಲ್ಬೋದು, ನಾನು ಜೀವನದಲ್ಲಿ ಹತಾಶ ಆಗ್ತಕ್ಕಂಥದ್ದು ಅವಶ್ಯಕತೆ ಇಲ್ಲ, ಇದೊಂದು ಸಮಸ್ಯೆ ಅಷ್ಟೇ, ಇದರಿಂದ ಹೊರಗೆ ಬರ್ಬೋದು ಅನ್ನೋ ಆತ್ಮವಿಶ್ವಾಸ ಮತ್ತೆ ಮೂಡುತ್ತೆ. ಧನ್ಯವಾದ.